ಮೈ ಬರಿಬೇಡಿ, ಎರಡನೇ ಅಲೆ ಮುಗೀತು ಅಂತ ಎಲ್ಲೆಂದರಲ್ಲಿ ಓಡಾಡಬೇಡಿ. ಸೆಪ್ಟೆಂಬರ್ ಅಕ್ಟೋಬರ್ ಒಳಗೆ ಅಪ್ಪಳಿಸಲಿದೆ ಮೂರನೇ ಅಲೆ. ಸದ್ಯ ಕೊರೋನಾ ಕಂಟ್ರೋಲ್ಗೆ ಬಂದಿದೆ, ಅನ್ಲಾಕ್ ಆಗ್ತಾ ಇದೆ ಅಂತ ಮೈ ಮರೆತ್ರೆ ಮೂರನೇ ಅಲೆ ಅಪ್ಪಳಿಸುವ ಸಾಧ್ಯತೆ ಇದೆ. ಹಾಗಾಗಿ ಅನ್ಲಾಕ್ ಆಗಿದೆ ಅಂತ ಜನ ಮೈ ಮರಿಬಾರದು, ಬಹಳ ಎಚ್ಚರದಿಂದ ಇರಬೇಕು. ಸರ್ಕಾರಕ್ಕೆ ಈಗ ಆಲ್ರೆಡಿ ದೇವಿ ಶೆಟ್ಟಿ ನೇತೃತ್ವದ ತಂಡ ಮಧ್ಯಂತರ ವರದಿಯನ್ನ ಸಲ್ಲಿಸಿದೆ. ಡಾಕ್ಟರ್ ದೇವಿ ಶೆಟ್ಟಿ ಮೂರನೇ ಅಲೆ ತಡೆ ವಿಶೇಷ ಕಾರ್ಯಪಡೆಯ ಮುಖ್ಯಸ್ಥರಾಗಿದ್ದಾರೆ. ಇವರ ನೇತೃತ್ವದಲ್ಲಿ ತನಿಖೆಯನ್ನ ನಡೆಸಿ ಈಗ ಮಧ್ಯಂತರ ವರದಿಯನ್ನ ಸಲ್ಲಿಸಲಾಗಿದೆ. ವರದಿಯಲ್ಲಿ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅವರು ಉಲ್ಲೇಖವನ್ನ ಮಾಡಿದ್ದಾರೆ. ಮೂರನೇ ಅಲೆ ಹೆಚ್ಚು ಮಕ್ಕಳಿಗೆ ಅಪಾಯಕಾರಿಯಾಗಿರುತ್ತೆ ಅಂತ ದೇವಿ ಶೆಟ್ಟಿ ಅವರು ಸಲ್ಲಿಸಿರುವಂತಹ ಮಧ್ಯಂತರ ವರದಿಯಲ್ಲಿ ಹೇಳಲಾಗಿದೆ. ಹಾಗಾಗಿ ಈಗ ಸದ್ಯ ಅನ್ಲಾಕ್ ಆಗಿದೆ ಅಂತ ಜನ ಮೈಮರೆತ್ರೆ ಮೂರನೇ ಅಲೆ ಮತ್ತೆ ಅಪ್ಪಳಿಸುವ ಸಾಧ್ಯತೆ ಇದೆ. ಅದು ಕೂಡ ಸೆಪ್ಟೆಂಬರ್ ಅಕ್ಟೋಬರ್ ವೇಳೆಗೆ ಮೂರನೇ ಅಲೆ ಬಂದು ಅಪ್ಪಳಿಸಲಿದೆ ಅಂತ ವರದಿಯಲ್ಲಿ ಹೇಳಲಾಗಿದೆ. ಈ ಸಂದರ್ಭದಲ್ಲಿ ಈ ಮಕ್ಕಳ ಮೇಲೆ ಈ ಒಂದು ಕೊರೋನಾ ಅತಿ ಹೆಚ್ಚು ಪರಿಣಾಮವನ್ನ ಬೀರುತ್ತೆ. ಸುಮಾರು 1.5 ಇಂದ 2 ಲಕ್ಷ ಮಕ್ಕಳನ್ನ ಈ ಒಂದು ಕೊರೋನಾ ಕಾಡಲಿದೆ ಅನ್ನುವಂತಹ ಮಾಹಿತಿಯನ್ನ ಈ ವರದಿಯಲ್ಲಿ ಹೇಳಿದ್ದಾರೆ. ಹೆಚ್ಚುವರಿಯಾಗಿ ಏನೆಲ್ಲ ಸರ್ಕಾರ ತಯಾರಿಯನ್ನ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ಅವರು ಈ ಒಂದು ವರದಿಯಲ್ಲಿ ಹೇಳಿರುವಂಥದ್ದು. ಮೂರನೇ ಅಲೆ ಅತಿ ತೀವ್ರವಾದರೆ 2 ಲಕ್ಷ ಮಕ್ಕಳಿಗೆ ಸೋಂಕು ತಗುಲೋ ಸಾಧ್ಯತೆ ಇದೆ. ಪ್ರತಿನಿತ್ಯ 5,000 ಮಕ್ಕಳಿಗೆ ICU ಬೆಡ್ ಬೇಕಾಗಬಹುದು. ಅದಕ್ಕೆ ಬೇಕಾದಂತಹ ತಯಾರಿಯನ್ನ ಮಾಡ್ಕೊಳ್ಳಿ ಅಂತ ಸರ್ಕಾರಕ್ಕೆ ಹೇಳಿದ್ದಾರೆ. ಹೆಚ್ಚುವರಿ 5,000 ವೆಂಟಿಲೇಟರ್ಗಳನ್ನ ಕೂಡ ರೆಡಿ ಮಾಡ್ಕೊಳ್ಳಿ. ಸಲಕರಣೆ ನಿರ್ವಹಣೆಗೆ ತಜ್ಞ ವೈದ್ಯರನ್ನ ಹೆಚ್ಚಿಸಿಕೊಳ್ಳಿ ಅಂತ ಈ ವರದಿಯಲ್ಲಿ ಹೇಳಿದ್ದಾರೆ. 3,000ದಷ್ಟು ಮಕ್ಕಳ ವೈದ್ಯರು ಸೇವೆ ನೀಡೋದಕ್ಕೆ ಸಿದ್ಧರಾಗಿ ಅನ್ನುವಂತಹ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ವೈದ್ಯರ ನೆರವನ್ನ ಪಡ್ಕೊಳ್ಳಿ ಅಂತ ಉಲ್ಲೇಖವನ್ನ ಮಾಡಲಾಗಿದೆ. ಈಗ ಆಲ್ರೆಡಿ ಸೆಕೆಂಡ್ ವೇವ್ ಅಲ್ಲೇ ಸಾಕಷ್ಟು ಸಮಸ್ಯೆಗಳಾಯಿತು. ಬೆಡ್ ಸಿಗದೆ, ವೆಂಟಿಲೇಟರ್ ಸಿಗದೆ ಸಾಕಷ್ಟು ಜನ ಮೃತಪಟ್ಟರು. ಏನು ಮೂರನೇ ಅಲೆಯಲ್ಲಿ ಮಕ್ಕಳ ಮೇಲೆ ಅತಿ ಹೆಚ್ಚು ದುಷ್ಪರಿಣಾಮ ಬೀರೋ ಒಂದು ಮುನ್ನೆಚ್ಚರಿಕೆ ಇರೋ ನಿಟ್ಟಿನಲ್ಲಿ ಸರ್ಕಾರ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಳ್ಬೇಕು ಅಂತ ದೇವಿ ಶೆಟ್ಟಿ ಅವರ ನೇತೃತ್ವದ ತಂಡ ಇದೀಗ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿದೆ. ಲಸಿಕೆ ಪಡೆಯುವಲ್ಲಿ ಟಿಬೇಟಿಯನ್ಸ್ ಮಾದರಿಯಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿರುವ ಟಿಬೇಟಿಯನ್ಸ್ ಒಡೆಯರ ಪಾಳ್ಯ ಬಳಿ ಇರುವ ಟಿಬೇಟಿಯನ್ಸ್ಗಳ ಗ್ರಾಮಗಳು ಇದೀಗ ಮಾದರಿಯಾಗಿರುವಂಥದ್ದು. 3,500 ಜನಸಂಖ್ಯೆ ಇದೆ. ಇರುವ 22 ಟಿಬೇಟಿಯನ್ ಗ್ರಾಮಗಳು 45ರಿಂದ 60 ವರ್ಷ ಮೇಲ್ಪಟ್ಟ ಎಲ್ರಿಗೂ ಕೂಡ ಕೋವಿಡ್ ಲಸಿಕೆ ಸಿಕ್ಕಿದೆ. 45ರಿಂದ 59 ವರ್ಷದ 360 ಮಂದಿಗೆ ಕೊರೋನಾ ಲಸಿಕೆಯನ್ನ ಹಾಕಲಾಗಿದೆ. 60 ವರ್ಷ ಮೇಲ್ಪಟ್ಟ 570 ಮಂದಿಗೆ ವ್ಯಾಕ್ಸಿನೇಷನ್ ಆಗಿದೆ. 18ರಿಂದ 44 ವರ್ಷದ 803 ಮಂದಿಗೆ ವ್ಯಾಕ್ಸಿನೇಷನ್ ಸಿಕ್ಕಿರುವಂಥದ್ದು. ಕೋವಿಡ್ ಮುಕ್ತವಾಗುವತ್ತ ಇದೀಗ ಟಿಬೇಟಿಯನ್ ಗ್ರಾಮಗಳು ಇದೆ. ಇವರು ಬೇರೆಯವ್ರಿಗೂ ಕೂಡ ಮಾದರಿಯಾಗಿದ್ದಾರೆ. ಪಾಸಿಟಿವ್ ಆಗಿದ್ದಂತಹ 138ರಲ್ಲಿ 137 ಮಂದಿ ಗುಣಮುಖರಾಗಿದ್ದಾರೆ. ಈ ಗ್ರಾಮಗಳಲ್ಲಿ ಕೊರೋನಾ ಮರಣ ಪ್ರಮಾಣ 0. ಮಾರ್ಗಸೂಚಿಯನ್ನ ಕಡ್ಡಾಯವಾಗಿ ಈ ಗ್ರಾಮಗಳು ಪಾಲಿಸ್ತಾ ಇವೆ. ಹಾಗಾಗಿ ಅಲ್ಲದೆ ಇವರು ಆದಷ್ಟು ಬೇಗ ಅಲ್ಲಿ ಗ್ರಾಮಗಳಲ್ಲಿ ಇರುವಂಥವರೆಲ್ಲರೂ ಕೂಡ ಕೋವಿಡ್ ಲಸಿಕೆಯನ್ನ ಕೂಡ ಪಡ್ಕೊಂಡಿದ್ದಾರೆ. ಹಾಗಾಗಿ ಈ ಟಿಬೇಟಿಯನ್ಸ್ ಗ್ರಾಮಗಳು ಇತರರಿಗೆ ಮಾದರಿಯಾಗಿವೆ. ಟಿಬೇಟಿಯನ್ಸು ನಮಗಿಂತ ಬುದ್ಧಿವಂತರು. ಪ್ರತಿಯೊಂದು ವಿಲೇಜಲ್ಲೂ ಪ್ರತಿಯೊಂದು ಮನೆಯಲ್ಲೂ ನಮಗಿಂತ ಮುಂದೆ ಅಂದರೆ ನಮ್ಮ ಕನ್ನಡ ಜನಗಿಂತ ಮುಂದೆ ಬಂದು PG ಪಾಳ್ಯದಲ್ಲಿ ಲೈನ್ ನಿಂತ್ಕೊಂಡು ಬೆಳಗ್ಗೆ 5 ಗಂಟೆಯಿಂದ ಎಲ್ಲರೂ ವ್ಯಾಕ್ಸಿನ್ ತಗೊಂಡು ಇವಾಗ ಆರೋಗ್ಯ ಇದ್ದೀವಿ ಅಂತೇಳಿ ರಿಪೋರ್ಟ್ ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಟಿಬೇಟಿಯನ್ಸು ನಮ್ಮ ಕನ್ನಡದವ್ರಿಗಿಂತ ಚೆನ್ನಾಗೆ ಎಲ್ಲ ಮಾಡ್ತಾರೆ. ಮಾಸ್ಕ್ ಹಾಕತ್ತಾರೆ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ನಮ್ಮಲ್ಲಿ ಪ್ರತಿಯೊಂದು ಹಳ್ಳಿಗಳು ಯಾವುದೇ ಇಲ್ಲ. ತುಂಬ ಚೆನ್ನಾಗಿ ಮಾಡ್ತಾರೆ ಸರ್. ಒಬ್ಬರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಒಂದು ವಿಲೇಜ್ನವ್ರು ಇನ್ನೊಂದು ವಿಲೇಜ್ಗೆ ಹೋಗಲ್ಲ, ಮಾಸ್ಕ್ ಹಾಕ್ತಾರೆ, ಬ್ಯಾಂಕ್ಗೆ ಬರ್ತಾರೆ, ಮಾಸ್ಕ್ ಇಲ್ಲದೆ ಬರಲ್ಲ. ನಮ್ಮ ಹಂಗಿಲ್ಲ. ನನ್ನ ಯಾರು ಕೇಳ್ತಾರೆ ಅಂತೇಳಿ ನಾವು ಕನ್ನಡದವ್ರು ಒಬ್ಬರ ಮೇಲೆ ಒಬ್ರು ಬಿಡ್ತೀವಿ. ತುಂಬ ಸಮಸ್ಯೆ ಆಗುತ್ತೆ. ದಯವಿಟ್ಟು ಮುಂದೆ ಆಗದ್ ಬೇಡಿ. ಮೂರನೇ ಅಲೆ ಬರ್ತಾ ಇದೆ. ದಯವಿಟ್ಟು हमने कोवैक्सीन ले लिया तो हमको कोई मतलब ठीक ठाक अच्छा है. मतलब इसके फायदेमंद है. हाँ, पूरा विलेज ने सब आदमी लगा दिया. 18 साल से 45 तक है ना, सब आदमी लगा दिया. कोई दिक्कत नहीं है हमें. बिल्कुल अच्छा है ये मतलब कोरोना वायरस के लिए सेव है ये. हाँ हाँ जी, यहाँ पर 22 विलेज है. हाँ 22 विलेज से सब ने लगा दिया. कोई दिक्कत नहीं हमें, कुछ भी नहीं है. वो वैक्सीन लगाने से आप अपने लिए फायदा है ना. ये मेरा कुछ भी नहीं हुआ, कोई दिक्कत नहीं है, कोई भी दिक्कत नहीं हुआ. तो मतलब ये फायदा के लिए है, मतलब नुकसान के लिए नहीं है. अपना सेफ्टी के लिए है ना. अगर वैक्सीन आप लेगा तो बाद में अगर कोरोना भी हो भी गया तो वैक्सीन आपको फायदा करेगा, अंदर से लड़ेगा इसके लिए. हाँ, जितने भी यहाँ पर जो कोलेगल में जो यहाँ ये है सबको लेने
ನಾನು 2 ವ್ಯಾಕ್ಸಿನ್ ತಗೊಂಡಿದ್ದೆ, ಏನು ತೊಂದರೆ ಇಲ್ಲ. ತಗೋಬೇಕು, ಸ್ವಲ್ಪ ನೀವು ಅಡ್ವೈಸ್ ಕೊಡಬೇಕು ಅಥವಾ ಏನು ಲಾಭ ಔಷಧಿ ಏನ अपना जान प्रीति है तो वैक्सीनेशन तको रूल फॉलो ಮಾಡಿ ಯಾರಿಗೆ ಇದು ವ್ಯಾಕ್ಸಿನ್ ತಗೊಳ್ಳಲ್ಲ ಕೋವಿಡ್ ಅದೇ ಮೆಸೇಜ್. ಮಂಗಳೂರಿನಲ್ಲಿ ಲಾಕ್ಡೌನ್ ನಿಯಮಕ್ಕೆ ಜನ ಡೋಂಟ್ ಕೇರ್ ಅಂತಿದ್ದಾರೆ. ನಿಯಮ ಉಲ್ಲಂಘಿಸಿ ದೇವಸ್ಥಾನದಲ್ಲಿ ಅದ್ದೂರಿ ಮದುವೆಯನ್ನ ಮಾಡಲಾಗಿದೆ. ಮಂಗಳಾದೇವಿ ದೇಗುಲದ ಆವರಣದಲ್ಲಿ ಒಂದು ಮದುವೆ ಕಾರ್ಯಕ್ರಮ ನಡೆದಿದೆ. ಬಿಜೆಪಿ ನಾಯಕರೊಬ್ಬರ ಮಗಳ ಮದುವೆ ಅನ್ನುವ ಮಾಹಿತಿ ಸಿಕ್ಕಿದೆ. ಇನ್ನು ದೂರು ಬಂದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿದ್ರು. ಅದ್ದೂರಿ ಮದುವೆ ಕಾರ್ಯಕ್ರಮಕ್ಕೆ ಅಧಿಕಾರಿಗಳು ತಡೆಯೊಡ್ಡಿದ್ದಾರೆ. ಕೊರೋನಾ ಸೋಂಕನ್ನು ಸರಿಯಾಗಿ ನಿಭಾಯಿಸಿ ಕೇಂದ್ರ ರಾಜ್ಯ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸಿ ಸಿಎಂ ಬಿಎಸ್ವೈಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಸೂಚನೆಯನ್ನ ಕೊಟ್ಟಿದ್ದಾರೆ. ಪಕ್ಷ ಸಂಘಟನೆ ಮರೆಯದಂತೆ ಸಿಎಂಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಂಕಷ್ಟ ಸಮಯದಲ್ಲಿ ಜನರ ಜೊತೆ ಇರಬೇಕು, ಕಾರ್ಯಕರ್ತರು ಜನರ ಜೊತೆ ನಿಲ್ಲಬೇಕು, ಕೊರೋನಾ ಲಸಿಕೆ ಎಲ್ರಿಗೂ ಸಿಗುವಂತೆ ಮಾಡಬೇಕು ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ. ಸುದ್ದಿ ಮುಂದುವರಿಯುತ್ತೆ, ಚಿಕ್ಕ ಬ್ರೇಕ್ ಆದ್ಮೇಲೆ.